ಹಲೋ ನೋಡ್ರಿ, ಈ ಚಳಿಗಾಲದಲ್ಲಿ ನನ್ನ ಮದುವೆ ಆದ ಬರಕುಲ ಇತಿಹಾಸದಲ್ಲಿ ಗಂಡು ಹೆಣ್ಣಿಗೆಲ್ಲಾದ್ರೂ ವರದಕ್ಷಿಣೆ ಕೊಡ್ತದ? ಇಲ್ಲ ನೋಡು, ನನ್ನ ತಾಯಿ ಇಲ್ಲ ಅಂತವಳೆ, ಆದ್ರೂ ಇವುಗಳನ್ನೆಲ್ಲ ಕೊಟ್ಟಿದ್ದೀನಿ. ಲೇ ಬಾರೆ, ಲೇ ಬಾರೆ, ಲೇ ಸುಬ್ಬಿ. ಅಲ್ಲ ಕಣೆ, ಚಳಿಗಾಲ ಹಾಗೆ ನೋಡಿದ್ರೆ 6 ಗಂಟೆ ಮಳೆ ಬಂದ್ಬಿಟ್ಟು ಲೇ ಹಾಗೆ ಕಣೆ, ತಡ್ಕೊಳಕ್ಕಾಗಲ್ಲ. ನೋಡಲ್ಲೆಲ್ಲ ಸತ್ಯ ಬಿದ್ದೈತೆ, ಅಲ್ಲಿ ಬೆಂಕಿ ಹಾಕ್ತೀನಿ, ಅದ್ರ ಮೇಲೆ ನೀ ಕೂತ್ಕೋ. ಕಾವಿ ಬಾರೆ ಮನೆಗೆ. ಬರಲ್ಲ ಮಗ. ಯಾಕೆ ಬರಕ್ಕಿಲ್ಲ? ನಾನು ಯಾಕೋ ಬರ್ಲಿ? ಕಟ್ಟಿಲ್ವ ನಾನು ತಾಳಿ? ಕಟ್ಟಿದ್ಯಾ? ಇಷ್ಟಾಗ್ಲ ತಾಳಿದ ಕೇಳ್ರ ಈಗ ಹೆಂಗೋ ಅರಿಸ್ಕೊಂಡು ಬರ್ತಾರೆ, ಈಗ ಅವ್ರಿಗೆ ಕಾರ ಹಾಕ್ಬೇಕು ಅಂತ ಮಾಡೋರೆ. ನೀನ್ ಹೇಳಿದ ಹೆಂಗಿತ್ತು ಗೊತ್ತಾ? ಅರಿಸ್ಕೊಂಡ್ರು ಬರ್ತಾರೆ, ಅವ್ರ ಕೈ ತಾಳಿ ಕಟ್ಟು. ಇಲ್ಲ, ಬಂದವ್ರೆ ನೆಲ ಎಲ್ಲ ತೂತು ಬಿದ್ದ್ಬಿಟ್ಟೈತೆ, ತೂತು ಮುಚ್ಚಕ್ಕೆ ಕಾರ ಹಾಕಿ. ಅವನ್ನೆಲ್ಲ ತೂತ ತಾನೆ, ನಿನ್ ತೂತ ಅವ್ರು ಕಾರ ಹಾಕ್ತಾರಲ್ಲ. ಹೌದು, ನೀನೇನ್ ಮಾಡ್ತೀಯ? ಗುಡ್ಸ್ತೀಯ? ಆದ್ರೆ ಡ್ರಮ್ಮು ಮುಚ್ಚಳನ ಕತ್ತರಿಸ್ಕೊಂಡ್ಬಿಟ್ಟು ಅಗಲವಾಗಿರ್ತದೆ, ಡ್ರಮ್ಮು ಮುಚ್ಚಳ, ಅದಕ್ಕೊಂದು ಸುತ್ತಿ ಇದಾರೆ ಕಟ್ಟಿಬಿಟ್ಟು ನೀನು ಕಟ್ಟಿಬಿಡ್ತೀನಿ ತಾಳಿನ. ನೀವೊಂದು ಕೆಲಸ ಮಾಡು, ಇಂಥ ಮಂಡ ಕೆಲಸ ಮಾಡು. ಕೆಲಸ ಎಲ್ಲ ಎರಡೇ ಮಾಡ್ತೀನಿ, ಅದೇನು ಹೇಳು? ಅದನ್ನ ನೋಡಿ ನಮ್ಗೆ ಇಷ್ಟ ಆಗಲ್ಲ. ಇಂಥ ಕಾರ್ಯಕ್ಕೇನು ನನ್ನ ಗಂಡ ಅಂತ ಕಂಡೋಡ್ರಲ್ಲೇ ಚಳಿ ಕಾಯಿಸ್ಕೊಂಡು, ಕಂಡೋಡ್ರಲ್ಲೇ ಮದುವೆ ಮಾಡ್ಕೊಂಡು, ಕಂಡೋಳ ಇಲ್ಲ ಬಿಡಿ. ಏನು ಬಾರೆ ಬಾರೆ, ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಬಾರೆ ಇಷ್ಟ ಅಂತ ಇದೆಯಲ್ಲ, ಕಾಸಿನ ತರ ಮಾಡ್ಸು, ಕಾಂಟ್ಯಾಕ್ಟ್ ಡಾಬ್ ಮಾಡ್ಸು. ನಿನ್ನೆ ರಾಜಪ್ಪ 2,000 ರೂಪಾಯಿ ಕೊಟ್ಟು ಕಳ್ಸಿದ್ದ. ಅವನು 2,000 ಇಸ್ಕೊಂಡು ಅದಕ್ಕಿನ್ನ 6,000 ಹಾಕಿ ಅಶೋಕ ರೋಡ್ ಹೋಗಿ ಬೆಳ್ಳಿ ತಂದು ಮಡಗಿದ್ದೀನಿ. ನೀನಿವತ್ತು ರಾತ್ರಿ ಮನೆಗೆ ಬಂದ್ರೆ ನಿನ್ನ ಸ್ವಂತನ ಪೂರ ಅಳತೆ ತಕೊಂಡ್ಬಿಟ್ಟು ಬೆಳಗ್ಗೆ ಕೊಟ್ಬಿಡ್ತೀನಿ. ನಂಗೆ ಚಿನ್ನದ್ದೇ ಬೇಕು, ಬೆಳ್ಳಿಗೆ ಅವಳಗ್ ಬೇಕು. ಚಿನ್ನದ್ದು ಹಂಗಲ್ಲ, ನೀನು ಸೀರೆ ಮೈನ್ ಹಾಕತ್ತೀಯ ಒಳಗೆ ಹಾಕತ್ತೀಯ? ನಾ ಎಲ್ಲಾರ ಹಾಕತ್ತೀನಿ, ಇನ್ ಸ್ವಲ್ಪ ದಿನ ಹೋದ್ರೆ ಅದು ಎಲ್ಲೆಲ್ಲ ಹಾಕತ್ತಾರ ಯಾರು ಗೊತ್ತು. ಅಲ್ಲ ಕಣೆ, ನಾನು ನಿನಗೆ ಏನು ಅದೇ ಏನು ಏನು ಮಾಡಿಸ್ಕೊಟ್ಟಿದ್ದೀನಿ. ಏನೇನ್ ಮಾಡ್ಕೊಟ್ಟಿದ್ಯಾ ಅದನ್ನ ಹೋಗ್ಳು ಫಸ್ಟ್. ಏನು ಲೋಳಕ್ ಅಂತ ಲೋಳಕು, ಅದ್ಯಾವ್ದ್ರಿ ಲೋಳಕು? ಯಾವ್ದಿಲ್ಲ, ಬರೀ ತೋರ್ಸಿದ್ದಷ್ಟೇ. ಆಮೇಲೆ ಇತ್ತಾಳೆ ತಂದ್ಕೊಟ್ಟ ಇವನು. ಅವ್ವ, ಅಕ್ಕ, ತಂಗಿರೆ, ತಮ್ದಿರೆ, ಒಪ್ಪಿ, ಅಲ್ಲಿ ಕುಂತಿರೋರೆಲ್ಲ ಒಪ್ಪಿ, ನಾನು ನಿಮಗೆ ಲವ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ರಾಜಪ್ಪಣ್ಣ, ನನ್ನ ಲವ್ ನೀನ್ ಲವ್ ಲಕ್ ಕೊಟ್ಟಿದ್ದಿದ್ರೆ ಲವ್ ಕ್ಯಾಚ್ ಆಗೋದು. ನೀನ್ ಲವ್ ಲಕ್ ಕೊಟ್ಟಿಲ್ಲ, ಅದಕ್ಕೆ ಲವ್ ಕ್ಯಾಚ್ ಆಗಿಲ್ಲ. ಏನ ಸುಬ್ಬ? ನನ್ನ ನಿನ್ನ ನಿನ್ನ ಹೇಳ್ಬಿಡ್ತೀನಿ. ನಿಮ್ಮಪ್ಪ ಕಿತ್ತೋದ್ ನನ್ ಮಗ. ಅವಳ ಕಳಕಾಯಿ ಮುಗ್ದು ಕಳಕಾಯಿ ಮರ ಮುಗ್ದಿ ಅಂತ. ಅಯ್ಯೋ, ಕುಡ್ಕೊಂಡಿದ್ದ ನಿಮ್ಮಪ್ಪ. ಅದು ಯಾರ ಜೊತೆ? ಜಯಲಕ್ಷ್ಮಿ ಮುಂದೆ. ನೋಡು, ಹಿಂಗೆ ಆಡ್ತಾ ಇದ್ದದೆಲ್ಲ ನಾಯಿ ಬೋಳ್ತಾ ಇದ್ದೆ, ಬುಟ್ಟಿಸ್ಬಿಡ್ತೀನಿ ಈಗ. ಸಾಮಾನ್ಯ ತೋರಿಸಿಲ್ಲ. ಬೇಡ ನೋಡು, ನಮ್ಮ ಅಪ್ಪನ ಕೆಲಸ ನಾನು ಯಾರು? ಎದ್ರಲ್ವಾ? ನಾನು ಯಾರು? ಹರೀಶ್ ಗೌಡ್ರು ಪಿ ಎ. ಅವ್ರು ಆಮೇಲೆ ಬರ್ತಾರೆ, ನಾನು ಈಗ ಬಂದಿದ್ದೀನಿ. ನೀನು ಪಿ ಎನಾ? ಖಂಡಿತ ಅಲ್ಲ. ಅದಕ್ಕೆ ನಾನು ಹೇಳೋದು, ಒಂದು ರಾತ್ರಿ ನನ್ನನ್ನ ರೂಮ್ಗೆ ಆಹ್ವಾನ ಮಾಡುವಂತ. ಏನಕ್ಕಪ್ಪ?
ತೊಳಿಯಕ್ಕೆ ಅಪ್ಪ ಮಾಡ್ತಾನೆ. ಹೌದಾ? ಹ್ಮ್. ನಿನ್ನ ಕರ್ದಿರೋದು ಏನಕ್ಕೆ ಗೊತ್ತಾ? ಏನಕ್ಕೆ? ಅಲ್ಲೆಲ್ಲ ಇತ್ತಲ್ಲ ಅದನ್ನ ಕ್ಲೀನ್ ಮಾಡು. ಇದು ಯಾರ ಸರ್ಕಾರ? ಯಾರ್ದಪ್ಪ? ಬಸ್ರಿ ಬಸ್ರಿ ಅವನು ನೀನು ನಾನೇ ಅವರು ಬಸ್ ಬಗ್ಗೆ ಮಾತಾಡ್ಬೇಡ, ಫಸ್ಟ್ ಅವಳು ಬಸ್ರು ಮಾಡಪ್ಪ ಅಂತವ್ರೆ. ನಿನ್ ಕೈಲಾಗಲ್ಲ ಅಂತ ಅವ್ರಿಗೇನ್ ಗೊತ್ತು? ನೀನು ಹಂಗ ಅನ್ಕೊಂಡ್ಬಿಟ್ಟಿದ್ಯಾ? ಮತ್ತೆ ಯಾವಾಗ ನೋಡಿದ್ರೆ ಯಾವಾಗ ನೋಡಿದ್ರೆ ಇಲ್ಲಿ ಪೂಜೆ ಇದೆ, ಅಲ್ಲಿ ಪೂಜೆ, ಇಲ್ಲಿ ಪೂಜೆ ಮಾಡಿದ್ರೆ ಮನೇಲಿ ಯಾವಾಗ ಪೂಜೆ ಮಾಡಿಯಾ? ಯಾಕೆ ಒಂದ್ ಕಡೆ ಕುತ್ಕೊಳ್ಳೋದಿಲ್ಲ ಗಂಡು? ಒಂದಿನ ಎಲ್ಲಿಗೆ ಮುಟ್ಟಿ ಕರ್ಕೊಂಡೋದಿಯಾ? ಯಾರಿಗೂ ಹೇಳ್ದೆ, ಯಾರಿಗೂ ಹೇಳ್ದೆ? ನಮ್ಮ ಮನೆಯವರು ಪೂಜೆ ಇಟ್ಕೊಂಡ್ಬಿಡವ. ಮಂದೇವ್ರ ಪೂಜೆಯ ಯಾವುದು ನಮ್ಮ ಮನೆಯವ್ರಿಗೆ ಗೊತ್ತಾ? ಯಾವ್ದಪ್ಪ? ಗೋಮಟೇಶ್ವರ. ನೀನ್ ಅದೇ ಪೂಜೆ ಮಾಡೋದು, ಇನ್ಯಾವ ಪೂಜೆನೂ ಮಾಡ್ಲಾ? ಅಯ್ಯೋ ನಾನ್ ಮಾಡೋದಲ್ಲ, ನನ್ನ ಕುಂಡ್ರಿಸ್ಬಿಟ್ಟು ಹಾಲು ಹಾಕ್ಬಿಟ್ಟು ಇರೋ, ನಾ ಮುಂದುವರಿಸ್ತೀನಿ. ಹಾ. ನಿನ್ನ ಕೂರಿಸ್ಬಿಟ್ಟು ಏ, ದೇವ್ರ್ ಕಟ್ಬಿಟ್ಟು ಒಂದಿಷ್ಟು ದಪ್ಪದ ಚೆಂಡು ಹೂವಿನ ಹಾರ ಹಾಕ್ಬಿಟ್ಟು ಒಂದಿಷ್ಟು ಅಗ್ಲ ತಟ್ಟೆಲಿ ಕರ್ಪೂರ ಇಟ್ಬಿಟ್ಟು ಅದು ಹೆಂಗೆ ಗೊತ್ತಾ? ಬಿಸಿಲು ಮೋಟ್ರ್ ಮೇಲೆ ನಕ್ಕು ನಕ್ಕೊಂಡು ಗಂಗ್ 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 ನಕ್ಕು ನಕ್ಕು ಗಂಗ್ 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 ನೀನು ಯಾವಾಗ ಪೂಜೆ ಪೂಜೆ ಅಂತ ಹೋಗ್ತೀಯ? ನೀನು ಈ ಪೂಜೆಗೆ ಹೋಗ್ಲಿಲ್ಲ, ಎಣದ ಮುಂದೆ ಕುಣಿಯಕ್ ಹೋದೆ ಅಂತ ಇವತ್ತೇ ಗೊತ್ತಾಗಿತ್ತು. ಏನಪ್ಪ ಬೆಪ್ಪ? ಯಾಕೆ ಬಂದ ಇಲ್ಲಿಗೆ? ಐದು ಜಂಪಿದಕ್ಕೆ ಸುಬ್ಬಿ, ಇವರು ನಿಮ್ಮ ಅಪ್ಪ ಮೊದಲು ಪೋಸ್ಟ್ ಆಫೀಸರ್ ಕೆಲಸ ಮಾಡ್ತಿದ್ದ. ಯಾಕೆ ನಾವು ಗಂಡ ಅಲ್ವಾ? ಗಂಟ ಎಲ್ಲ ಕಡೆ ಮೊದಲು ದುಡ್ಡು ಕೊಟ್ಟೇನ. ನನ್ನ ಮನೆ ಮಾರಿ 50,000 ಕೊಟ್ಟಲು. ಅದು ಮೊದಲು ಶಾಸ್ತ್ರಕ್ಕೆ ಕೇಳ್ರಪ್ಪ, ನಾನು 50,000 ಕೊಟ್ಟಿದ್ದು ಶಾಸ್ತ್ರಕ್ಕಾಯ್ತಂತೆ. ನೀವು ಒಪ್ಪಂದಗಳು ಮಾತುಕತೆಗೆ ಆಗೋದಿಲ್ಲ, ನೀವು ಹುಡುಕಿಸ್ಕೊಳ್ಳೋದಿಲ್ಲ ಅನ್ಬೇಕು. ಆಮೇಲೆ ಮದುವೆಗೆ ಏನು ಕೊಟ್ಟೆ? ಕಾಡಿ ಬೇಡಿ ನನ್ನ ಸ್ನೇಹಿತ ಕಂಬಿ ಹತ್ರ ಇಸ್ಕೊಂಬಂದು 50,000 ರೂಪಾಯಿ ಕೊಟ್ಟಲ್ಲಪ್ಪ. ಅದು ಊಟಕ್ಕಾಯ್ತು. ಊಟಕ್ಕೆ ಅದಕ್ಕೆ ಅವನು 4-5 ವರ್ಷದಿಂದ ಕರೋನಾ ಬಂದ್ಬಿಟ್ಟು ನಮ್ಮನ್ನು ಕರೀಲಿಲ್ಲ ಇಲ್ಲಿಗೆ. ಈಗ ನನ್ನ ಮಗಳಿಗೆ 1 ಲಾಕ್ ಮಾಡ್ಕೊಡ್ತೀನಿ ಇದ್ಮೇಲೆ ನಾನು ಎಲ್ಲಪ್ಪಯ್ಯ ಮಾವಯ್ಯ ಮಾಡ್ಕೊಳ್ಳಿ. ಏನದೆ ನಂತ ಏನಿಲ್ಲ, ಏನಿಲ್ಲ ಹೌದು ಏನ ಮಾವ. ಮುಕ್ಕಾಲು ಎಕರೆ ನರಸೀಪುರದ ಹತ್ರ ಗದ್ದೆ ಇದೆ. ಹಂಗನ್ಕೋಬೇಡ. ಇವತ್ತು ಪ್ರತಿಯೊಂದು ಮನೇಲೂ ಸಾರು ಮಾಡ್ಬೇಕು, ಚಟ್ನಿ ಮಾಡ್ಬೇಕು, ಹೌದು, ದೋಸೆ ಮಾಡ್ಬೇಕು, ಹೌದು, ಪಲ್ಯ ಮಾಡ್ಬೇಕು, ಹೌದು. ಅದಕ್ಕೆಲ್ಲ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು. ಅದಕ್ಕೆ ನಾನು ಮುಕ್ಕಾಲು ಎಕರೆ ತೋಟದಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆದಿದ್ದೀನಿ. ಬೆಲೆ ಇದ್ದೀನಿ ಕೊತ್ತಂಬರಿ ಸೊಪ್ಪಿಗೆ 5 ರೂಪಾಯಿಗೆ ಸಮ ಕೊಡ್ತಾರ. ಎಷ್ಟು ಪೆದ್ದ 5 ರೂಪಾಯಿ ತಕ ಬಂದ್ಬಿಟ್ಟಿದ್ದೆ. ಆಯ್ತು, ಅದನ್ನ 6 ರೂಪಾಯಿಗೆ ಮಾರ್ಕೊ. 2 ರೂಪಾಯಿಗೆ 3 ಬೇಡ, ಅವೆಲ್ಲ ಬೇಡ. ಬಿಸಾಕು ಮಗಳೇ, ಮಗಳೇ ಬೇಡ ಹುಡುಗ. ಅಡಿಗೆ ಮಾಡಿದ್ಯಮ್ಮ ನೀನು? ನಾನಾ ಅಪ್ಪ, ನನ್ ಗಂಡ ಬರ್ತಾನೆ ಅಂತ ಗೊತ್ತಿತ್ತಲ್ಲ,
ಮೊನ್ನೆ ಮಾಡಿರೋ ಸಾರನೆ ಬಿಸಿ ಮಾಡಿಟ್ಟಿದ್ದೀನಿ. ಕೊಟ್ಲು ಕೈ ಅವ್ರೆಕಾಯಿ ನನ್ಗೂ ನಿನ್ಗೂ ನನ್ನ ಗಂಡನಿಗೆ ಸಂಗ್ಲಾಕ ಬಿಡು. ಮುದ್ದೆ ಬಿಸಿ ಬಿಸಿ ಮುದ್ದೆ ನಿನಗ್ ಮಾಡಿದೀನಿ. ಮಾಮ ಸಾರೇನು ನಾನು ಒಂದ್ಸರಿ ಚಿತ್ಕಿಸ್ಲ ಬರ್ಲೇ ಬೇಡ. ಚಿತ್ಕಿಸ್ಬಿಟ್ರೆ ಅದು ಯಾರು ತಿನ್ನೋದು ಮುದ್ದೆ ಎಷ್ಟು? ಮುದ್ದೆ ಜಾಸ್ತಿ. ಎಷ್ಟು? ಒಂದಕ್ಕೆ 10 ರೂಪಾಯಿ. ಒಂದಕ್ಕೆ ಮಾವ ಎಷ್ಟೆಷ್ಟು ರೂಪಾಯಿ ಮುದ್ದೆ ಏನಕ್ಕೆಷ್ಟು? 100 ರೂಪಾಯಿ. ಮಾವ ಯಾರ ಮನೆ ಕಸೆ ಮುಸ್ರೇನಾರ ಕೊಡ್ಬಿಟ್ಟು 150 ರೂಪಾಯಿ ಕೊಡ್ತೀವಿ. ಆ 2 ಮುದ್ದೆ ಕೊಡ್ಸ್ಬಿಡ. ನಾನು ಚೀಟ್ಕೊಂಡು ಉಣ್ಕೊಂಡು ಅಲ್ಲೇ ಮನೆ ಕೊಡ್ತೀನಿ. ಮಗನೇ ಅಪ್ಪನೇ ಅಂತ ಮಗನೇ ಅಂತ ನನ್ನ ಮಗಳೇ ಅಯ್ಯ ಈ ಕಡೆ ಬಂದ್ರೆ ತರ್ತೀನಿ ನಿಂಗೆ ಹೋಗ ಆ ಕಡೆ. ಈ ಮುಂಡೆ ಮಗ ಬೋಟಿ ಬಜಾರಲ್ಲಿ ಕಳೆಕಾಯಿ ಮರ ಮುದುಕಿ ಜೊತೆ ಕೂತಿದ್ದ. ಎಲ್ಲರಿಗೂ ಗೊತ್ತು ಯಾರೊಬ್ಬರ ಮನೆ ದುಡ್ಡು ಕೊಟ್ಟಿದ್ದೆ. ಎಲ್ಲ ಮುಗ್ಬೇಕು. ಈಗ ನನ್ನ ಮಗಳು ಬರ್ಬೇಕು ಅಂದ್ರೆ ಈಗ ರೇಟ್ ಜಾಸ್ತಿ ಆಯ್ತು. ಅವಳು ಯಾರು? ಮಗಳು ಮಲಗೋಬ ಯಾರು? ಮಲಗುವ ಹಣ್ಣಿದ್ದಂಗೆ ನೋಡಿ ನಮ್ಮ ಮಾವ ನನ್ನ ಮಲಿಕಬ ಮಲ್ಗೋಬ ಬರ್ತೀನಿ. ನಮ್ಮಪ್ಪ ಕೆಸ್ಸೆ ಒತ್ತಿ ಒತ್ತಿ ಬರೀ ಜಂಪು 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 ಇಷ್ಟ. ಚಳಿಗಾಲ ನಿನ್ ಮಗನ ಒಂದ್ ರಾತ್ರಿ ಕಳ್ಸ. ಹೆಂಗೆ 1 ಲಕ್ಷ ಬೇಕೀಗ ಒಂದು ರಾತ್ರಿಗೆ. ಒಂದು ಕೆಲಸ ಮಾಡಿ, 1 2 ಸಾಲ ಸೋಲ ಮಾಡಿ, ಇಲ್ಲ ಮಂಜುನಾಥ್ ಸಂಘದಲ್ಲಿ ಲೇಡೀಸ್ಗೆಲ್ಲ ಕೊಡ್ತಾರೆ. ಅವಳ ಹೆಸರು 1 ಲಕ್ಷ ನಾ ಸೈನ್ ಮಾಡ್ತೀನಿ. ಕೊಡಲ್ವೇ? ಗಂಡ ಬೇಕು, ಅವನು ಕುಡಿಯಕ್ ಕಾಸು ಕೊಡ್ಬೇಕು. ಅವನು ಕೊಟ್ಟರೆ ಸಂಘಕ್ಕೆ ಸೈನ್ ಹಾಕದಮ್ಮ. ಎಲ್ಲರಿಗೂ ಗೊತ್ತು, ಅವನು ಕಾಸು ಕೊಟ್ಟನೆ ಗಂಡ ಸೈನ್ ಹಾಕೋದು. ಸಂಘಗಳೇ ನಡೆಯಂಗಿಲ್ಲ. ನೀನು ಯಾವ ನಾಯಿಗೆ ಬೇಕು ನಿನ್ನ ಸೈನು? ಏ ಮುದಿ ಮಾವ, ಆಗ ಹಾವಲ್ಲಿ ಎಲ್ಲ ಬಿದ್ದಿದೆ. ಎಷ್ಟೈತಪ್ಪ? ಎಷ್ಟು? ಹೇಳು ಹೋಗು. ನಿನ್ನ ಆಸ್ತಿ ಹೇಳು. ಅದೇ ಹೋಗು. ಎಡಗಡೆ ನಿಂದಾಗ ಹೊರಗಡೆ ರೈಲ್ವೆ ಕಟ್ಟಿದ ಮನೆಯೆಲ್ಲ ಹೊರಗಾಕ್ತಿದ್ರು ಕಣ. ಆ ಬಾಯಿಗಳು ಇಲ್ಲೆಲ್ಲ ಅಲ್ಲಿ ಗಂಟು ಕೂತ್ಕೊತಿದ್ರು. ಅವರೆಲ್ಲ ಇದ್ರೆ ಅಲ್ಲಿ ಗಂಟು ಕೂತ್ಕೊತಿದ್ರು. ಅವ್ರು ಯಾರು ಬರ್ದೈತಂಗ್ ಮಾಡ್ಬಿಟ್ರು ಕಣ. ಬಾಡಿಗೆ ಕುಡಿದಿಲ್ಲ, ಅದಕ್ಕೆ ಬಾಡಿಗೆ ಇಲ್ವಲ್ಲ ಅಲ್ಲಿ ರೈಲ್ವೆಗೆ. ಅದಕ್ಕೆ ನನ್ನ ಮಗಳು ಬರ್ಬೇಕಾ? ಹೌದು. 2 ಲಕ್ಷ 1 ಲಕ್ಷ ಆಗ್ತದೆ. 2 ಲಕ್ಷ ಮಗಳು ರೈತು. ಅಪ್ಪ ಮಾವ, ಈ ದೇವಸ್ಥಾನ ಪಕ್ಕದಲ್ಲೂ ಬೀಡಿ ಅಂಗಡಿ ಇಟ್ಟಿದ್ರು. ಈಗೇನು ಇಲ್ಲ, ಅದು ಇಲ್ಲ. ನಿನ್ನ ಮಗಳಿಗೆ 2 ಲಕ್ಷ ಬೇಕು ಅಂತ ನೀನು ಅಂತಿದ್ರು. ನಾನು ಸತ್ಯವಾಗ್ಲೂ 2 ಲಕ್ಷ ಸೋಪ್ ತಕೊಂಡು ಹೋಗ್ತೀನಿ. 2 ಲಕ್ಷ ತಾನೆ? 3 ಲಕ್ಷ. 3 ಡಾಕ್ಟರ್ 3 ಲಕ್ಷ. ಮಾವ
ನೀನ್ ಹಂಗೆ ಅನ್ಕೊಂಡು ನಿನ್ನ ಮಗಳನ್ನ ರೈಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರು. ಅವಳ ಮಕ್ಕಳ ಮೇಲೆ 3 ಗೆರೆ ಇದ್ರೆ ಟೊಮೊಟೊ ಹಣ್ಣು ತಕೊಂಡೋಗಿ ತಂಗಲ್ಪೇಟೆ ಫ್ರಿಡ್ಜಲ್ಲಿ ಏನ್ಬಿಟ್ಟು ಇಟ್ರೆ ಕೊಳ್ತೋಗ್ಬಿಡ್ತಾನೆ. ಕೆಲ್ಸ ಯಾರಪ್ಪ ಕೊಡ್ತಾ ಬಿಡು. ಕೆಲಸ ಮಾಡ್ಬೇಕು ಅಂದ್ರೆ ಟೆಸ್ಟ್ ಮಾಡ್ಬಿಟ್ಟೆ ಕೊಡೋದು. ಟೆಸ್ಟ್ ಮಾಡ್ಬೇಕು. ಟೆಸ್ಟ್ ಮಾಡ್ತಾ ಬಿಡು ಅವ್ರಿಗೆ. ಟೆಸ್ಟ್ ಅಲ್ಲ, ಟೆಸ್ಟ್. ಇವನು ಸಬ್ಸಿವಾರ ಪೋಸ್ಟ್ ಆಫೀಸ್ ಆಗಿಲ್ಲ ಸೈಕಲ್ ಸ್ವಲ್ಪ ಪಟ್ಕೊಂಡಿದ್ದ ಅಲ್ಕ ನನ್ನ ಮಗ. ಮಗಳು ಬೇಕು ಅಂದ್ರೆ ಕೆಲಸ ಮಾಡಿ. ಈಗ ಎಷ್ಟು ಲಕ್ಷ ಬೇಕು ಕೊಟ್ಟಿಗೆ ಹೇಳ್ಬೇಕು. ಹೋಗು. ನಾನು ಬಡವ ಮಾವ. ನಮ್ಮ 1 ಲಕ್ಷ ಕೊಡ್ಸಾಕು. 1 ಲಕ್ಷ ಮೇಲೆ 10 ರೂಪಾಯಿ ಕೊಡ್ತೀನಿ. ಬರ್ಬರ್ಗಿ ಸೆಕೆಂಡ್ ಸೈಕಲ್ ನೋಡು. ಮಗಳೇ ಮಾತಾಡಿಕೊಂಡು ನನಗೆ ಇಲ್ಲ ಇಲ್ಲ ಮನೆ ಹತ್ತು ಹೋಗಲ್ಲ. ಏನ್ ಮಾಡ್ತಾಳೆ ಕಟ್ಬಿಟ್ಟಗಳು ಅವಳು ಕಚ್ಚೋರು ಹುಡುಗಂಡ್ರೆ ಆಗದೇ ಹುಡುಗನ್ಕಂಡ್ರೆ ಆಗದೇ ಇಲ್ಲ. ಲವ್ ಮಾಡ್ಬೋದು. ಇದನ್ನ ನಿನ್ನೆ ಕೇಳ್ಕೊಂಡೆ ಪುಟ್ಸ್ವಾಮಿ ಅಂತ. ರಸಿಕರ ಅಲ್ಲ, 3 ಜನ ಮಡಿಕೊಂಡಿದ್ರು. ಮನೆಗೆ ಹೋಗ್ಕೊಂಡು ಕೂತ್ಬಿಟ್ರು. ಭಾರಿ ಗಲಾಟೆ ಆಗೈತೆ. ಓ ಭಾರಿ ಗಲಾಟೆ. ಅವ್ರು ಹೇಳಿಲ್ಲ. ಆಗ ಅವ್ರು ಮೂಗು ನೋಡಿ ಮಕ ನೋಡಿ ಕಣ್ಣು ನೋಡಿ ಕೇಳ್ತೈತೆ. ತಂದಿದ್ದೀನಿ. ಒಳಗೈತೆ ಎಲ್ಲ ಬಗಿರಾಗಿಲ್ಲದು ಎಲ್ಲ ಐತಿ. ಇರೋ ಜಾಗದಲ್ಲಿ ಎಲ್ಲ ಐತಿ. ಅದಕ್ಕೆ ಸಸ್ಪೆನ್ಸ್ ಐತಿ. ಮಲ್ಲಿಗೆ ಹೂವಿನಂತೆ ಚೆಂದ ಹರಳಲ್ಲಿ ಗಂಟು ಕಳ್ಸ್ಬೇಕು. ರೆಡಿ ಮಾಡಬೇಕ. ನೀನು ಹೋಗಿರಪ್ಪ, ನಾನು ಅಲ್ಲಿ ಸರಿಯಾಗಿ ಬುದ್ಧಿ ಹೇಳ್ಬಿಟ್ಟೆ ಬರ್ತೀನಿ. ಹೋಗಪ್ಪ, ಹೋಗಲ್ಲ. ಆಯ್ತಪ್ಪ, ಹೋಗಲ್ಲ. ಅಯ್ಯೋ ಮುನೆ ಮುನೆ ಪಾಂಚಿನ ಬಿಟ್ಟು ನಮ್ಮಪ್ಪ ಇದ್ರು ಅಂತ ಅಷ್ಟೆಲ್ಲ ಬೈದೆ. ಆದ್ರೆ ನಿನ್ ಮೇಲೂ ನನಗೆ ಮನಸ್ಸು ಐತೆ. ಯಾಕಂದ್ರೆ ಕಟ್ತ ಬಂದಾಗ ಹೆಂಡತಿ ಹತ್ರನೇ ಕೇಳ್ಕೋಬೇಕು. ಈ ಬೆಂಕಿಯಲ್ಲಿ ಬೇರೆಯವ್ರಿಗೆ ಊಟನ ಕೊಡಕ್ಕೆ. ಹಂಗಾದ್ರೆ ಈಗ ನನ್ನ ಎಲ್ಲಿ ಕರ್ಕೊಂಡೋಗ್ತೀಯ? ಎಲ್ಲಿ ಕರ್ಕೊಂಡು ಹೋಗ್ಲಿ? ಅರಮನೆ ನಾನು ನಿನ್ನ ಒಂದ್ಸರಿ ಮುಟ್ಲ. ಅಲ್ಲ ಸುಬ್ಬಿ, ಕರೆಂಟ್ ಚಾರ್ಜ್ ಕಟ್ಟಂಗಿಲ್ಲ ಅಂತ ಸಿದ್ದರಾಮಯ್ಯ ಬಂದ್ಬಿಟ್ಟವನೇ. ನಿಂತು ಇಷ್ಟೊಂದು ಕರೆಂಟ್ ಆಗಲ್ಲ. ಇಷ್ಟ ದಿನ ನೀನ್ ಇರ್ಲಿಲ್ವಲ್ಲ, ಅದಕ್ಕೆ ಕರೆಂಟ್ ವೈರ್ನ ಹಿಡ್ಕೊಂಡು ಕರೆಂಟ್ ಪವರ್ ತಗೊಂಡ್ಬಿಟ್ಟ. ಕರೆಂಟ್ ಕೈ ಹಾಕ್ಬೇಡ. ಒಂದು ಸಾರಿ ಮುಟ್ಟಿದ್ರೆ ಅವಳಿ ದೇವಳಿ. 2 ಸರಿ
ಅಯ್ಯೋ ಒಬ್ಬನ ಮೂರು ಊಟ ಬಂದೆ. ನಡಿ ಹೋಗಿ ನೋಡ್ಕೊಂಡ್ಬರುವ. ನಾವು ಇರೋಣ ಉತ್ಸವ ಅಂತ ಅನ್ಕೊಂಡ್ರೆ ನೀನ್ ನಡಿ ನೋಡವ ಮಾಡಲ್ಲ ಆಯ್ತು ಹಂಗಾರೆ ನನ್ನ ಆನೆ ತೋರ್ಸು ಕರ್ನಾಟಕಕ್ಕೆ. ಆನೆಗಿಂತ ಆನೆ ಲದ್ದಿ ನೋಡು. ಮೈಸೂರು ದಸರಾ ಹತ್ರ ಬರ್ತಾ ಇದೆ. ಅವಾಗ ಫೋಟೋ ಹೊಡ್ಕೊಂಡಿದ್ಯಾ? ಫೋಟೋ ಸರಿ, ಈಗಂತ ಪಿಕ್ಚರ್ ಯಾವ್ದೋ ಗೊತ್ತೈತೆ. ಆಗ ಹಾಲ್ದಲ್ಲಿ ನನ್ನ ಗುರುಗಳಾದ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಅವರು ಮಾಡ್ತಿದ್ದ ಪಾತ್ರನ ನೋಡಿ ನಾವು ಕಲಿತಿದ್ದು. ಈಗ ಚಿಕ್ಕವಳಾಗಿದ್ದಾಗ ಚಕ್ಕೆ ತಂದಿದ್ದೆ, ದೊಡ್ಡವಳಾದಾಗ ಅದೇನು ತಂದಿದ್ದೆ ಅನ್ಕೊಂಡು ಹಾಡು ಆ ಪಿಕ್ಚರು. ನಾನೆಲ್ಲ ಕುಂತಿರೋರ ಪಿಕ್ಚರ್ ನೋಡಕ್ ಬೇಜಾರು ಮಾಡ್ಕೊಂಡು ಮನೇಲೆ ಟಿವಿ ನೋಡ್ಕೊತಾರೆ. ಯಾವ ಚಾನೆಲ್ ತಿರುಗಿಸ್ತೀನೋ ಆ ಕಡೆ ಕಾಮಿಡಿ, ಈ ಕಡೆ ಯುವ ಜೋಡಿ, ಆ ಕಡೆ ಮಂಗಲ್ಯ, ಆ ಕಡೆ ತಾರ ಬರ್ತಾಳೆ, ಈ ಕಡೆ ಎಲ್ಲರೂ ಬಂದು ಅವ್ರನ್ನೆಲ್ಲ ಹೆಚ್ಚಿ ಗಿಲಿಗಿಲಿ ಅಂತ ನಗಿಸ್ತಾ ಇರ್ತಾರೆ. ನಗೋದನ್ನು ಬಿಟ್ಟು ಬರೀ ಹಳಗಳು ನೋಡ್ಕೊಂಡು ಕೂತ್ಕೊಳ್ಳಲ್ಲ. ಆಗ ಆ ಕಾಲದಲ್ಲಿ ಆವತ್ತಿನ ದಿನ ಬಂಗಾರದ ಮನುಷ್ಯ, ಬಡವರ ಬಂಧು, ದೀನ ದಯಾಳು, ಪ್ರೇಮದ ಕಾಣಿಕೆ, ನಾನೊಬ್ಬ ಕಳ್ಳ. ಹಾಗೆಲ್ಲ ಆದ್ಮೇಲೆ ಇನ್ನೊಬ್ಬ ಮಿತ್ರ ಬಂದಂತೆ. ನಾನು ರಿಯಲ್ ಸ್ಟಾರ್ ಹುಪ್ಪಿ. ನಾ ಹೇಳೋದೆಲ್ಲ ಸತ್ಯ, ನಿನ್ ಮನ್ಸೊಳಗಿರೋದೆಲ್ಲ ಕಹಿ, ನೀ ಬರೀ ಡೋಂಗಿ. ಅವನು ಹೇಳಿದ್ದ ನಾನು. ಆಮೇಲೆ ನೋಡು, ನಂಗೆ ಒಬ್ಳೆ ಹೆಂಡತಿ ನೀನೆ. ಸುಮ್ಮನೆ 3 ವರ್ಷ. ಅಯ್ಯೋ, ಇವ್ರ ಮುಂದೆ ಸುಮ್ಮನೆ ಮಧ್ಯೆ ಸುಮ್ಮನೆ ಅಂತ ಹೇಳಿಲ್ವಾ? ಇವ್ರ ಮುಂದೆ ಸುಮ್ಮನೆ ನಿಜವಾಗ್ಲೂ ಯಾರು ನಾನು ಜಿತೇಂದ್ರ, ನೀನು ಶ್ರೀದೇವಿ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ಬಿಂದಾಸು ಮಾಡೋಣ ಬಾ. ನಾನು ಜಿತೇಂದ್ರ, ನೀನು ಶ್ರೀದೇವಿ.